ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಕಿಚ್ಚು ಈಗ ಹಬ್ಬಿಕೊಂಡಿದೆ. ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲ್ಲು ತೂರಿದಂತ 11 ಜನರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಉರುಸ್ ಮೆರವಣಿಗೆಯ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಮೊಳಗಿದೆ. ಅನುಮತಿ ಇಲ್ಲದೆ ಮಾರ್ಗ ಬದಲಾವಣೆ ಇಲ್ಲಿ ಮಾಡಿಕೊಳ್ಳಲಾಗಿತ್ತು. ಕಲ್ಲು ತೂರಾಟ ಕೂಡ ನಡೆದಿದೆ. ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದ ಮುಸ್ಲಿಂ ಯುವಕರು ಖಡಕ್ ಗಲ್ಲಿಯಲ್ಲಿ ರಾತ್ರಿ ಇಡೀ ಪೊಲೀಸರು ಗಸ್ತು ಕಾಯ್ದಿದ್ದಾರೆ. ಕಡೆ ಬಜಾರ್ ಪೊಲೀಸರಿಂದ 11 ಜನರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗಿದೆ. ಸದ್ಯ ಪರಿಸ್ಥಿತಿಯನ್ನ ಪೊಲೀಸರು ತಿಳಿಗೊಳಿಸಿದ್ದಾರೆ. ಬೆಳಗಾವಿ ಪೊಲೀಸರು 11 ಜನರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಖಡಕ್ ಗಲ್ಲಿಯಲ್ಲಿ ರಾತ್ರಿ ಇಡೀ ಪೊಲೀಸರು ಗಸ್ತು ತಿರುಗಿದ್ದಾರೆ. ಅನುಮತಿ ಇಲ್ಲದೆ ಮಾರ್ಗ ಬದಲಾವಣೆ ಇಲ್ಲಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಜೊತೆಗೆ ಐ ಲವ್ ಮೊಹಮ್ಮದ್ ಅನ್ನುವಂತ ಘೋಷಣೆಯನ್ನು ಕೂಡ ಮುಸ್ಲಿಂ ಯುವಕರು ಕೂಗಿದ್ದಾರೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಕೂಗಲಾಗಿದೆ. ಜೊತೆಗೆ ಅನುಮತಿ ಇಲ್ಲದೆ ಗಲ್ಲಿಗೆ ಪ್ರವೇಶವನ್ನ ಮಾಡಿದ್ದಾರೆ. ಖಡಕ್ ಗಲ್ಲಿಗೆ ಪ್ರವೇಶವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಖಡಕ್ ಗಲ್ಲಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲ್ಲು ತೂರಾಟವನ್ನು ಕೂಡ ನಡೆಸಲಾಗಿತ್ತು. 11 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಮಾರ್ಗ ಬದಲಾವಣೆ ಆಗಿದೆ. ಕಲ್ಲು ತೂರಾಟ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ಈ ವಿಚಾರವಾಗಿ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ರಾತ್ರಿ ಇಡೀ ಪೊಲೀಸರು ಗಸ್ತು ಕಾಯ್ದಿದ್ದಾರೆ. ಕಡೆ ಬಜಾರ್ ಪೊಲೀಸರು 11 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಇನ್ನು ಉದ್ದೇಶಪೂರ್ವಕವಾಗಿ ಗಲಭೆ ಸೃಷ್ಟಿಸುವ ಪ್ರಯತ್ನ ಮಾಡಿದ್ರ ಅನ್ನುವಂಥ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಉರುಸ್ ಮೆರವಣಿಗೆಯ ಮಾರ್ಗವನ್ನ ಏಕಾಏಕಿಯಾಗಿ ಯಾಕೆ ಬದಲಾಯಿಸಿದ್ರು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅನುಮತಿ ಇಲ್ಲದೆ ಖಡಕ್ ಗಲ್ಲಿಯನ್ನ ಮೆರವಣಿಗೆ ಪ್ರವೇಶಿಸಿದ್ದು ಯಾಕೆ? ಹಾಗಾದ್ರೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಹಿಂದೂ ಬಾಹುಳ್ಯದ ಏರಿಯಾದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತ ಘೋಷಣೆ ಕೂಗಿದ್ದಾರೆ. ಅನುಮತಿ ಇಲ್ಲದೆ ಖಡಕ್ ಗಲ್ಲಿಯನ್ನ ಪ್ರವೇಶ ಮಾಡಿರೋದಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರತಿ ವರ್ಷ ಶನಿವಾರ ಕೂಟ ಜಾಲ್ಗಾರ ಗಲ್ಲಿ ಮೂಲಕ ದರ್ಗಾಕ್ಕೆ ಮೆರವಣಿಗೆ ಹೋಗಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಖಡಕ್ ಗಲ್ಲಿಗೆ ಈ ಮೂಲಕ ಪ್ರವೇಶವನ್ನ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿದ್ರು ಸ್ಥಳೀಯರು. ಆ ಸಂದರ್ಭದಲ್ಲಿ ಅವರ ಜೊತೆಗೆ ವಾಗ್ವಾದ ಆಗಿದೆ. ಕಲ್ಲು ತೂರಾಟ ಕೂಡ ಆಗಿದೆ. ಮಾರಕಾಸ್ತ್ರವನ್ನ ಕೂಡ ಪ್ರದರ್ಶಿಸಿ ಬೆದರಿಸಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಉದ್ದೇಶಪೂರ್ವಕವ, ಪೂರ್ವ ನಿಯೋಜಿತ ಕೃತ್ಯವ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗೋದಕ್ಕೆ ಕಾರಣ ಆಗ್ತಾ ಇರೋದು. ಎರಡೇ ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಕಲ್ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ. CCTV ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTVನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಬಿಡಲ್ಲ. ನಾವು ಇನ್ನೂವರೆಗೆ ಒಂದೆರಡು ಮೊಬೈಲ್ನಲ್ಲಿ ನಮಗೆ ತೋರಿಸಿದ್ದಾರೆ. ಅದರಲ್ಲಿ ತಲವಾರ್ ನಮಗೆ ಕಂಡು ಬಂದಿಲ್ಲ, ಲಾಠಿ ಕಂಡು ಬಂದಿದೆ. ಅದು ನಾವು ಪೂರ್ತಿ ಈ ಬೀದಿನಲ್ಲಿ ಎಷ್ಟು CCTV ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ. ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕಠಿಣ ಕಾನೂನು ರೀತಿಯ ಕ್ರಮ ಆಗುತ್ತೆ. ಎರಡೇ ಕಮ್ಯುನಿಟಿದು ಹಿರಿಯ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತವಾಗಿ ಈ ರೀತಿಯ ಘಟನೆ ಆಗಿದೆಯಾ ಅನ್ನುವಂಥದ್ದು ಏನ್ ಹೇಳ್ತಾರೆ ಪೊಲೀಸರು? ಡೀಟೇಲ್ಸ್ ಏನಿದೆ?
ಮಧುಕರ್, ನೀವು ಗಮನಿಸಿರುವುದು ಗಡಿ ಜಿಲ್ಲೆ ಬೆಳಗಾವಿ ಅತಿ ಸೂಕ್ಷ್ಮವಾದಂಥ ಜಿಲ್ಲೆ. ಇಲ್ಲಿ ಆಗಾಗ ಭಾಷಾ ವಿಚಾರಕ್ಕೆ ಗಲಾಟೆಗಳಾಗ್ತವೆ, ಗಡಿ ವಿಚಾರಕ್ಕೆ ಗಲಾಟೆ ಆಗ್ತದೆ. ಅದ್ರ ಜೊತೆಗೇ ಕೋಮುಗ ಸಂಘರ್ಷಗಳು ಕೂಡ ಹೆಚ್ಚಾಗಿ ಆಗ್ತಿರುವಂಥದ್ದು. ಆದರೆ ಕಳೆದ 2 ವರ್ಷಗಳಿಂದ ಬೆಳಗಾವಿ ಶಾಂತವಾಗಿರುವಂಥದ್ದು, ಅದರಲ್ಲೂ ಪ್ರಮುಖ ಕಲ್ಲು ತೂರಾಟ ಪ್ರಕರಣಗಳಿಂದ. ಆದರೆ ಈ ಬಾರಿ ಮತ್ತೆ ಶಾಂತವಾಗಿದ್ದ ಬೆಳಗಾವಿಯಲ್ಲಿ ಕಲ್ಲು ತೂರಾಟ ಪ್ರಕರಣವಾಗಿರುವಂಥದ್ದು, ಅದು ನಿನ್ನೆ ಕಡಗಲ್ಲಿಯಲ್ಲಿ ಆಗಿರುವಂಥದ್ದು. ಕಾಕ್ತಿವೇಸ್ನಲ್ಲಿರ್ತಕ್ಕಂತಹ ದರ್ಗಾ ಏನಿದೆ, ಆ ದರ್ಗಾದ ಉರುಸು ನಿನ್ನೆ ಇತ್ತು. ಅದು ಸಂಪ್ರದಾಯದಂತೆ ಜಾಲ್ಗಾರ್ ಗಲ್ಲಿ ಮೂಲಕ ಮಾರ್ಗವಾಗಿ ಬಂದು ಅಲ್ಲಿ ಮೆರವಣಿಗೆ ಮಾಡಬೇಕಿತ್ತು. ಆದರೆ ಸಂಪ್ರದಾಯವನ್ನು ಮೀರಿ ಪರಂಪರೆಯನ್ನ ಮೆಟ್ಟಿ ನಿಂತು ಈಗ ಅಲ್ಲಿರ್ತಕ್ಕಂಥ ಮುಸ್ಲಿಂ ಯುವಕರು ಏನು ಮಾಡಿದ್ದಾರೆ, ಕಡಗಲ್ಲಿಗೆ, ಅಲ್ಲಿ ಅತಿ ಹೆಚ್ಚು ಹಿಂದೂಗಳು ಇರ್ತಕ್ಕಂಥ ಕಡಗಲ್ಲಿಗೆ ಆ ಒಂದು ಮೆರವಣಿಗೆ ಪ್ರವೇಶ ಆಗಿರುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಅದು ಕಾರಣವಾಗಿತ್ತು. ಹೀಗಾಗಿ ಸಹಜವಾಗಿ ನಿನ್ನೆ ಸ್ಥಳೀಯ ಕಡಗಲ್ಲಿಯ ನಿವಾಸಿಗಳಿದ್ದಾರೆ, ಎಂದೂ ಬಾರದ ಉರುಸ್ ಮೆರವಣಿಗೆ ಇವತ್ತು ಯಾಕೆ ಬಂದಿದೆ, ಅದ್ರ ಜೊತೆಗೆ ನೀವು ಐ ಲವ್ ಮೊಹಮ್ಮದ್ ಪೈಗಂಬರ್ ಅಂತ ಘೋಷಣೆ ಕೂಗ್ತಾ ಇದ್ದೀರಿ, ಇದು ಇಲ್ಲಿ ಬಂದಿದ್ದು ಏಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಆಗ 2 ಗುಂಪುಗಳ ಮಧ್ಯೆ ಸಾಕಷ್ಟು ವಾಗ್ವಾದ ಆಗಿ ಬಳಿಕ ಕೆಲ ಮುಸ್ಲಿಂ ಯುವಕರು ಏನು ಹಿಂದೂ ಯುವಕರ ಮೇಲೆ ಕಲ್ಲು ತೂರಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಸ್ಥಳಕ್ಕೆ ಪೊಲೀಸರು ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಯತ್ನಿಸಿದ್ರು. ಹೀಗಾಗಿ ಉರುಸ್ ಮೆರವಣಿಗೆ ಬಂದಂತಹ ಏನು ಯುವಕರಿದ್ರು ಅವ್ರನ್ನ ಚದುರಿಸುವ ಕೆಲಸವನ್ನು ಮಾಡಿದ್ರು. ಬಳಿಕ ಅಲ್ಲಿಂದ ಅವ್ರನ್ನು ಕಾಲ್ಕಿಲ್ಲುವಂತೆ ಮಾಡಿದ್ರು. ಅದಾದ ಬಳಿಕ ಸ್ಥಳಕ್ಕೆ DCP ನಾರಾಯಣ್ ಬರ್ಮಣಿ ಆಗಿರ್ಬೋದು, ಕಮಿಷನರ್ ಭೂಷಣ್ ಬೋರ್ಸೆ ಅವರು ಕೂಡ ಭೇಟಿ ನೀಡಿದ್ರು. ಅಲ್ಲಿರ್ತಕ್ಕಂತಹ CC ಕ್ಯಾಮ್ರಾಗಳನ್ನ ಎಲ್ಲವೂ ಕೂಡ ಫುಟೇಜನ್ನು ಕಲೆಕ್ಟ್ ಮಾಡಿರುವಂಥದ್ದು. ಹೀಗಾಗಿ ನಿನ್ನೆ ಮೆರವಣಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸ್ಥಳೀಯರನ್ನ ನಿಂದಿಸುವ ಘೋಷಣೆಗಳನ್ನು ಕೂಗಿದ್ದಾರೆ ಅನ್ನುವಂತಹ ಆರೋಪಗಳು ಇರುವಂಥದ್ದು. ಅಲ್ಲಿ ಇರ್ತಕ್ಕಂಥ ಬಹುತೇಕ ಹಿಂದೂಗಳೇ ಇರುವಂಥದ್ದು, ಕಡಗಲ್ಲಿಯಲ್ಲಿ ಹಿಂದೂಗಳೇ ಇರುವಂಥದ್ದು. ಹೀಗಾಗಿ ಅಲ್ಲಿ ಅವರಿಗೆ ಮನಸ್ಸಿಗೆ ನೋವುವಂತಹ ಕೆಲವೊಂದು ಅಸಭ್ಯ ಘೋಷಣೆಗಳನ್ನ ಕೂಗಿದ್ದಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಮಹಿಳೆಯರು ನಿನ್ನೆ ಅಷ್ಟೇ ಸುವರ್ಣ ನ್ಯೂಸ್ಗೂ ಕೂಡ ಮಾಹಿತಿಯನ್ನು ನೀಡ್ತಿರುವಂಥದ್ದು. ಹೀಗಾಗಿ ಈ ಏನು ಯಾವಾಗ ಈ ಗಲಾಟೆ ಆಗುತ್ತೆ ಎಲ್ಲ CCTV ಫುಟೇಜನ್ನು ಕಲೆಕ್ಟ್ ಮಾಡಿದ್ರು. ಆಗ ಸ್ಥಳೀಯರು ಬೇಡಿಕೆ ಒಂದೇ ಆಗಿತ್ತು, ಕಲ್ಲು ತೂರಾಟ ಮಾಡಿದವರ ಹಾಗೂ ಎಂಟ್ರಿ ಆದವರ, ಅಂದರೆ ಏನಲ್ಲಿ ನಮ್ಮ ಕಡಗಲ್ಲಿಗೆ ಎಂಟ್ರಿ ಆಗಬಾರ್ದು, ಎಂಟ್ರಿ ಆದವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಸ್ಥಳೀಯರು ಪೊಲೀಸರ ಮೇಲೆ ಆಗ್ರಹಣ ಆಯಿತು. ಹೀಗಾಗಿ ಪೊಲೀಸರೇ ನೀವೊಂದು ಹೋಗಿ ಮಾರ್ಕೆಟ್ ಠಾಣೆಯಲ್ಲಿ ದೂರನ್ನು ಕೊಡಿ ಅಂತೇಳಿ ಪೊಲೀಸರು ನಿರ್ದೇಶನ ನೀಡಿದರು. ಆ ಹಿನ್ನೆಲೆಯಲ್ಲಿ ಕಡಗಲ್ಲಿ ನಿವಾಸಿಗಳು ಮಾರ್ಕೆಟ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟರು. CCTV ಫುಟೇಜ್ ಆಧರಿಸಿ ಈಗ ಸುಮಾರು 11 ಜನರ ಯುವಕರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿಯಲ್ಲಿ ಸಾಕಷ್ಟು ಏನು ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ, ಆದರೆ ಅದಕ್ಕೆ ದಶಕಗಳಿಂದ ಒಂದೇ ರೂಟ್ ಇರುವಂಥದ್ದು. ಹೀಗಾಗಿ ಇವತ್ತು ಬಂದಿರತಕ್ಕಂಥ ರೂಟ್ ಏನಿದೆ ಅದು ಜಾಲ್ಗಾರ್ ಗಲ್ಲಿಗೆ ಹೋಗಬೇಕಿತ್ತು. ಜಾಲ್ಗಾರ್ ಗಲ್ಲಿ ಮುಗಿಸಿ ಅವರು ಕಡಗಲ್ಲಿಗೆ ಬಂದಿದ್ದೇ ಇದೆಲ್ಲ ಅವಾಂತರಕ್ಕೆ ಕಾರಣ ಆಗಿದ್ದು ಅಂತೇಳಿ ಹೇಳಾಗ್ತಿದೆ. ಹೀಗಾಗಿ ಪೊಲೀಸರ ಅನುಮತಿ ಒಂದು ಕಡೆ ತೆಗೆದುಕೊಂಡಿಲ್ಲ, ಮತ್ತೊಂದೆಡೆ ಅನುಮತಿ ಇಲ್ಲದ ಏರಿಯಾಕ್ಕೆ ಪ್ರವೇಶ ಮಾಡಿದ್ದೇಕೆ ಅನ್ನುವಂತಹ ಅನುಮಾನಗಳಿರುವಂಥದ್ದು. ಏನಾದರೂ ಗಲಭೆ ಸೃಷ್ಟಿಸೋಕೆ ಈ ರೀತಿಯ ಯತ್ನವನ್ನು ಮಾಡಿದ್ರೆ ಕೆಲ ಕಿಡಿಗೇಲಿಲ್ಲ ಅನ್ನುವಂತಹ ಅನುಮಾನಗಳಿರುವಂಥದ್ದು. ಈ ಎಲ್ಲ ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಮಾರ್ಕೆಟ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗಾಗಲೇ ರಾತ್ರಿ ಇಡೀ ನಗರದಾದ್ಯಂತ ಎಲ್ಲ ಕಡೆ ಸಿಟಿ ಕಮಿಷನರ್ ಆಗಿರ್ತಕ್ಕಂಥ ಭೂಷಣ್ ಬೋರ್ಸೆ ಹಾಗೂ DCP ಕೂಡ ರೌಂಡ್ಸ್ ಅನ್ನು ಹಾಕಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದಂತಕ್ಕಂಥ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸಿಟಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಾಮಗಾರಿ ಉದ್ಘಾಟನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿಗೆ ಬರ್ತಿದ್ದಾರೆ. ಅದ್ರ ಜೊತೆಗೆ 4-5 ಸಚಿವರು ಕೂಡ ಬೆಳಗಾವಿಗೆ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು. ಈ ಏನು ಮುಸ್ಲಿಂ ಯುವಕರು ಮಾಡಿದರೆ ಅಲ್ಲಿ ಹೋಗಿ ಹಿಂದೂ ಸಂಘಟನೆ ಮುಖಂಡರು ಪ್ರೊಟೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗಾಗಲೇ ಕಡಗಲ್ಲಿಯಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆ ಕೂಡ ಇರುವಂಥದ್ದು. ಬೆಳಗ್ಗೆಯಿಂದ ರಾತ್ರಿಯಿಂದ ಕೂಡ 2 KSRP ವೆಹಿಕಲ್ ಅಲ್ಲೇ ಠಿಕಾಣಿ ಹೊಡಿತು. ಈ ಬೆಳಗ್ಗೆ ಕೂಡ ಆ ಭದ್ರತೆಯನ್ನು ಮುಂದುವರಿಸಿರುವಂಥದ್ದು. ಯಾಕಂದರೆ ಕಡಗಲ್ಲಿ, ಜಾಲ್ಗಾರ್ ಗಲ್ಲಿ, ಗೀಗಲ್ಲಿ, ಕಂಜರ್ಗಲ್ಲಿ 4 ಏರಿಯಾ ಏನಿದ್ದಾವೆ ಬೆಳಗಾವಿಯಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ನಗರಗಳು, ಸೂಕ್ಷ್ಮವಾದಂಥ ಬಡಾವಣೆಗಳಾಗಿದ್ದಾವೆ. ಕೆಲವೊಂದು ಏರಿಯಾಗಳಲ್ಲಿ ಅತಿ ಹೆಚ್ಚು ಹಿಂದೂಗಳ ವಾಸವಾಗಿದ್ದರೆ ಕೆಲವೊಂದು ಏರಿಯಾಗಳಲ್ಲಿ ಅತಿ ಹೆಚ್ಚು ಮುಸ್ಲಿಮರು ವಾಸವಾಗಿದ್ದಾರೆ. ಹೀಗಾಗಿ ಇಂಥ ಸೂಕ್ಷ್ಮ ಪ್ರದೇಶಗಳಲ್ಲಿ ಮೆರವಣಿಗೆ ಹೋಗಬೇಕಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಚ್ಚರಿಕೆನೇ ವಹಿಸಬೇಕಾಗಿತ್ತು. ಯಾಕಂತಂದ್ರೆ ಇವತ್ತು CM ಬರ್ತಾ ಇದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಇನ್ನೇನು ಕೆಲವೇ ದಿನಗಳು ಈಗಷ್ಟೇ ದುರ್ಗಾಮತ ದೌಡ್ ಕೂಡ ಎಲ್ಲಾ ಕಾಲನಿಗಳಲ್ಲಿ ಮುಗಿದಿರುವಂಥದ್ದು. ಹೀಗಾಗಿ ಜಾಲ್ಗಾರ್ಗಳಿಂದ ಅವರನ್ನು ನೇರವಾಗಿ ಶನಿವಾರ ಕೂಟ ಮೂಲಕ ಕಾಕ್ತಿವೇಸ್ಗೆ ಕಳಿಸಬೇಕಾಗಿತ್ತು. ಅದ್ರ ಬದಲಾಗಿ ಅವರು ಕಡಗಲ್ಲಿಗೆ ಬಂದಿದ್ದೇ ಉದ್ದೇಶಪೂರ್ವಕ ಅಂತೇಳಿ ಕೂಡ ಹೇಳಾಗ್ತಿದೆ. ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆ ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಈಗ 11 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.